ಇನ್ನು ಬಳ್ಳಾರಿಯಲ್ಲಿ ಪಾಲಿಕೆಯ ಸದಸ್ಯೆಯ ಪತಿ ಹಾಗೂ ಕಾಂಗ್ರೆಸ್ ಮುಖಂಡನಿಂದ ವಂಚನೆ ಪ್ರಕರಣ. ಸರ್ಕಾರದ ಜಾಗವನ್ನು ಲೇಔಟ್ ಮಾಡಿಬಿಟ್ಟು ಸೈಟ್ಗಳಾಗಿ ಇವರು ಹಂಚಿದ್ರಲ್ಲ, ಈ ಪ್ರಕರಣ ಈಗ ಜಿಲ್ಲಾಡಳಿತದಿಂದ ಕಾಂಗ್ರೆಸ್ ಮಹಾನಗರ ಪಾಲಿಕೆ ಸದಸ್ಯೆಯ ಪತಿ ಶಿವರಾಜ್ ವಿರುದ್ಧ ಅಧಿಕಾರಿಗಳು ದೂರನ್ನು ಕೊಟ್ಟಿದ್ದಾರೆ. ಪಾಲಿಕೆ ಸದಸ್ಯೆ ಉಮಾದೇವಿ ಪತಿ ಸೇರಿದಂತೆ 11 ಜನರ ವಿರುದ್ಧ ದೂರಿನ ಬೆನ್ನಲ್ಲೇ ಎಫ್ಐಆರ್ ದಾಖಲಿಸಿದ್ದಾರೆ ಪೊಲೀಸರು. A1 ಹೊನ್ನೂರಪ್ಪ, A6 ಕಾಂಗ್ರೆಸ್ ಮುಖಂಡ ಶಿವರಾಜ್ ವಿರುದ್ಧ ಎಫ್ಐಆರ್. ಇದು ಪಬ್ಲಿಕ್ ಟಿವಿ ವರದಿ ಇಂಪ್ಯಾಕ್ಟ್. ನಿನ್ನೆ ಎಲ್ಲ ಈ ಸುದ್ದಿಯನ್ನು ಪಬ್ಲಿಕ್ ಟಿವಿ ಪ್ರಸಾರ ಮಾಡಿತ್ತು. ಈಗ ದೂರನ್ನು ಕೊಟ್ಟಿದ್ದಾರೆ, ಸ್ವತಃ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ಪಾಲಿಕೆ ಸದಸ್ಯೆ ಉಮಾದೇವಿ ಅವರ ಪತಿ ಶಿವರಾಜ್ ಸೇರಿದಂತೆ 13 ಜನರ ವಿರುದ್ಧ ಕಂದಾಯ ಇಲಾಖೆ ಅಧಿಕಾರಿಗಳು ದೂರು ಕೊಟ್ಟಿದ್ದಾರೆ. ಈಗ ಬಳ್ಳಾರಿ APMC ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರಿನ ಬೆನ್ನಲ್ಲೇ ಶಿವರಾಜ್ ಹಾಗೂ ಇತರರ ವಿರುದ್ಧ ಎಫ್ಐಆರ್ ಕೂಡ ಆಗಿದೆ. A1 ಅಂದರೆ ಪ್ರಕರಣದ ಮೊದಲ ಆರೋಪಿ ಹೊನ್ನೂರಪ್ಪ, A6 ಆಗಿ ಶಿವರಾಜ್, ಒಟ್ಟು 13 ಜನರ ವಿರುದ್ಧ APMC ಸ್ಟೇಷನಲ್ಲಿ ಪ್ರಕರಣ ದಾಖಲಾಗಿದೆ. ಏನಂತ? ವಂಚನೆ, ನಂಬಿಸಿ ಮೋಸ, ನಕಲಿ ದಾಖಲೆ ಸೃಷ್ಟಿ, ಸರ್ಕಾರಿ ಜಾಗ ಒತ್ತುವರಿಗೆ ಸಂಬಂಧಪಟ್ಟಂತೆ ಸೆಕ್ಷನ್ಗಳನ್ನು ಪೊಲೀಸರು ಹಾಕಿದ್ದಾರೆ. ಈ ಪ್ರಕರಣ ದೂರು ದಾಖಲಾಗ್ತಾ ಇದ್ದ ಹಾಗೆಯೇ ಶಿವರಾಜ್ ನಾಪತ್ತೆ ಅಂತ ಹೇಳ್ತಾ ಇದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಮೀನು ಒತ್ತುವರಿ ಮಾಡಿಕೊಂಡಿರೋದು, ಬಡವರಿಂದ ಹಣ ಪಡೆದು ಸೈಟ್ ಮಾರಿದ್ದ ಈ ಶಿವರಾಜ್ ಅಂತಕ್ಕಂಥ ವ್ಯಕ್ತಿ. ಈ ಬಗ್ಗೆ ಅಕ್ರಮವನ್ನು ಪಬ್ಲಿಕ್ ಟಿವಿ ಬಯಲಿಗೆ ಎಳೆದಿತ್ತು, ಸುದ್ದಿ ಪ್ರಸಾರ ಮಾಡಿತ್ತು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಅಧಿಕಾರಿಗಳು ಈಗ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಜಾಗವನ್ನು ಒತ್ತುವರಿ ಅಲ್ಲ, ಬಿಂದಾಸಾಗಿ ಸರ್ಕಾರಿ ಜಾಗನೇ ಸೈಟ್ ಮಾಡಿಬಿಟ್ಟಿದ್ದಾನೆ ಇವನು. ಮೂಲ ಅದು ಸರ್ಕಾರಿ ಜಾಗ, ನಾನು ಲೇಔಟ್ ಮಾಡಿದ್ದೀನಿ ಅಂತ ಬಡವರ ಹತ್ರ ದುಡ್ಡಿಸ್ಕೊಂಡು ಸೈಟ್ಗಳನ್ನ ಮಾರಾಟ ಮಾಡಿರೋದು. ಆಮೇಲೆ ನೋಡಿದ್ರೆ ಈ ಜಾಗ ಅವನದು ಅಲ್ವೇ ಅಲ್ಲ. ಈಗ 11 ಜನರ ವಿರುದ್ಧ ದೂರು ದಾಖಲಾಗಿದೆ. ಈ ಶಿವರಾಜನವನು ಈಗ ನಾಪತ್ತೆ ಆಗಿದ್ದಾನೆ. ಶಿವರಾಜ್ ನಮ್ಮಿಂದ ಹಣ ಪಡೆದು ಸೈಟ್ ಮಾರಾಟ ಮಾಡಿದ್ದಾನೆ ಅಂತ ಸಂತ್ರಸ್ತರು ಆರೋಪ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಅಮರೇಶ್ ಅವರಿಂದ ಪಡ್ಕೊಳ್ಳೋಣ. ಅಮರೇಶ್, ಈಗ ಅಧಿಕಾರಿಗಳು ಕೊಟ್ಟ ದೂರಿನ ಸಾರಾಂಶ ಏನು? ಪೊಲೀಸರು ಈಗ ಮುಂದಿನ ಕ್ರಮ ಏನು ತಗೊಂಡಿದ್ದಾರೆ? ಅರವಿಂದ್, ಒಟ್ಟು ಸರ್ಕಾರಿ ಜಾಗವನ್ನು ಅಂದರೆ ಬಳ್ಳಾರಿ ನಗರ ಪ್ರದೇಶದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಬಾಪೂಜಿ ನಗರ ಏನಿದೆ ಆ ಒಂದು ಪ್ರದೇಶದಲ್ಲಿರ್ತಕ್ಕಂಥ ಒಟ್ಟು 7 ಎಕರೆ 87 ಸೆನ್ಸ್ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಂದರೆ ಅಕ್ರಮವಾಗಿ ಲೇಔಟ್ಗಳ ರೀತಿಯಲ್ಲಿ ಮಾಡಿ ಅದನ್ನು ಬಡವರಿಗೆ ಯಾಮರ್ಸೋದ ಮೂಲಕ ಮಾರಾಟ ಮಾಡಿದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ 7ನೇ ವಾರ್ಡ್ನ ಕಾರ್ಪೊರೇಟರ್, ಕಾಂಗ್ರೆಸ್ ಕಾರ್ಪೊರೇಟರ್ ಉಮಾದೇವರ ಪತಿ ಶಿವರಾಜ್ ಅವರೇ ನೇರವಾಗಿ ನಮ್ಮಿಂದ ಹಣ ಪಡೆದುಕೊಂಡು ನಮಗೆ ಸೈಟ್ಗಳನ್ನು ಮಾರಾಟ ಮಾಡಿದ್ರು ಅನ್ನುವಂಥ ಆರೋಪವನ್ನು, ಅದರ ಜೊತೆಗೆ ಅಳಲನ್ನು ಕೂಡ ಸಂತ್ರಸ್ತರು ತೋಡ್ಕೊಂಡಿದ್ರು. ಈ ಒಂದು ಕುರಿತಾಗಿ ನಿನ್ನೆ ಇಡೀ ದಿನ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಮಾಡಿತ್ತು. ಇದೀಗ ವಿಸ್ತೃತವಾಗಿರ್ತಕ್ಕಂಥ ಪಬ್ಲಿಕ್ ಟಿವಿ ವರದಿಯ ಭಾಗವಾಗಿ ಕಂದಾಯ ಇಲಾಖೆ ಅಧಿಕಾರಿಗಳು ನಿನ್ನೆ ಸಾಯಂಕಾಲ APMC ಪೊಲೀಸ್ ಠಾಣೆಗೆ ಒಂದು ದೂರನ್ನು ಕೊಟ್ಟಿದ್ರು. ಅದರ ಭಾಗವಾಗಿ ನಾನು ಈ ಜಾಗದ ಮಾಲೀಕ ಅಂತ ಹೇಳ್ಕೊಂಡು ಅನ್ನುವಂಥ ರೀತಿಯಲ್ಲಿ ಹೊರಗಡೆ ಬಂದಿದ್ದಂಥ ಮತ್ತೊಬ್ಬ ಹೊನ್ನೂರಪ್ಪ ಸೇರಿದಂತೆ ಒಟ್ಟು 13 ಜನರ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂಥದ್ದು. ಆ ಒಂದು ಪ್ರಕರಣದಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಉಮಾದೇವರ ಪತಿ ಶಿವರಾಜ್ ಅವರನ್ನ 6ನೇ ಆರೋಪಿಯನ್ನಾಗಿ ಮಾಡಿರುವಂಥದ್ದು. ಈಗ ಸಂಬಂಧಪಟ್ಟಂತೆ ಈಗಾಗಲೇ APMC ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಅದು ಯಾವಾಗ ಎಫ್ಐಆರ್ ದಾಖಲಾಯಿತು ಆ ನಂತರದಲ್ಲಿ ಶಿವರಾಜ್ ಕೂಡ ನಾಪತ್ತೆ ಆಗಿರುವಂಥದ್ದು. ಪಬ್ಲಿಕ್ ಟಿವಿಯ ವಿಸ್ತೃತ ವರದಿಯ ನಂತರದಲ್ಲಿ ಎಚ್ಚೆತ್ತುಕೊಂಡಂತ ಕಂದಾಯ ಇಲಾಖೆ ಅಧಿಕಾರಿಗಳು APMC ಠಾಣೆಯಲ್ಲಿ ಒಂದು ದೂರನ್ನು ದಾಖಲು ಮಾಡಿರುವಂಥದ್ದು. ಅರವಿಂದ್, ಪ್ರಮುಖವಾಗಿ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡಿಕೊಂಡಿರುವಂಥದ್ದು, ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿರುವಂಥದ್ದು, ಮತ್ತೊಂದು ಕಡೆಗೆ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಜನರಿಂದ ಹಣ ಪಡೆದು ವಂಚನೆ ಮಾಡಿರುವಂಥದ್ದು ಸೇರಿದಂತೆ ಒಂದಿಷ್ಟು ಹಲವಾರು ಸೆಕ್ಷನ್ಗಳನ್ನು ಸೇರಿಸಿ ಇದೀಗ ಒಟ್ಟು 13 ಜನರ ವಿರುದ್ಧ ಎಫ್ಐಆರ್ ಅನ್ನು ದಾಖಲು ಮಾಡಿದ್ದಾರೆ. ಆದರೆ ಒಂದನ್ನು ಗಮನಿಸಬೇಕು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಬಡವರಿಗೆ ಮನೆ ಕೊಡ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ರು. ಆದರೆ ಅದೇ ಕಾಂಗ್ರೆಸ್ ಮಹಿಳಾ ಕಾರ್ಪೊರೇಟರ್ ಪತಿಯೊಬ್ಬರು ಇದೀಗ ಸಾಮಾನ್ಯ ಅಂದರೆ ಬಡ ಜನರಿಗೆ ಲಕ್ಷ ಹಣವನ್ನು ಇಸ್ಕೊಂಡು ವಸೂಲಿ ಮಾಡಿರುವಂಥದ್ದು. ಇಷ್ಟಿದ್ರೂ ಸಹಿತ ಇದುವರೆಗೂ ಕಾಂಗ್ರೆಸ್ ಪಾರ್ಟಿಯಿಂದ ಆತನನ್ನು ಹೊರಹಾಕುವಂಥ ಕೆಲಸವನ್ನು ಮಾಡಿಲ್ಲ. ನಿನ್ನೆ ವರದಿ ಬಂದ ನಂತರದಲ್ಲಿ ಆತನ ಮಾತನಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಮನುಷ್ಯ ಹೇಳ್ಕೊಂಡಿದ್ದ, ನಾನು ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ, ನಾನು ಮಾಡಿಲ್ಲ, ಒಂದ್ ವೇಳೆ ಇದೇನಾದ್ರೂ ಆಗಿದ್ರೆ ನಾನು ಮತ್ತೆ ಅವರಿಂದ ಹಣವನ್ನು ವಾಪಸ್ ಕೊಡಿಸ್ತೀನಿ ಅನ್ನುವಂಥದ್ದನ್ನ ಸ್ವತಃ ಶಿವರಾಜನೇ ಇದರ ಇಡೀ ಈ ಒಂದು ಅಕ್ರಮದ ಕಿಂಗ್ ಪಿನ್ ಅನ್ನುವಂಥದ್ದು ಬಟಾಪೈಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋಗಳು ಕೂಡ ಇಲ್ಲಾಗಿತ್ತು. ಅಂದ್ರೆ ಯಾರ್ಯಾರು ಸಂತ್ರಸ್ತರು ಇದ್ರು, ಯಾರ್ಯಾರು ದುಡ್ಡು ಕೊಟ್ಟಿದ್ರು ಅವರಿಂದ ದುಡ್ಡು ಇಸ್ಕೊಳ್ತಕ್ಕಂಥ ಕಂತೆ ಹಣವನ್ನು ಇಸ್ಕೊಳ್ತಕ್ಕಂಥ ವಿಡಿಯೋಗಳು ಕೂಡ ವೈರಲ್ ಆಗಿತ್ತು. ಅದನ್ನ ಎಕ್ಸ್ಕ್ಲೂಸಿವ್ ಆಗಿ ನಾವು ತೋರಿಸುವಂತ ಕೆಲಸವನ್ನು ಕೂಡ ಮಾಡಿದ್ವು. ಆದ್ರೆ ಇದುವರೆಗೂ ಶಿವರಾಜನ್ ಮೇಲೆ ಯಾವುದೇ ರೀತಿಯಿಂದ ಕಾಂಗ್ರೆಸ್ ಪಾರ್ಟಿಯಿಂದ ಕ್ರಮ ಕೈಗೊಂಡಿಲ್ಲ. ಸದ್ಯಕ್ಕೆ ಇದೀಗ ಆತ ಸೇರಿದಂತೆ ಒಟ್ಟು 13 ಜನರ ವಿರುದ್ಧ ಪ್ರಕರಣ ದಾಖಲಾಗಿರೋ ಹಿನ್ನೆಲೆಯಲ್ಲಿ ಇದೀಗ ಶಿವರಾಜ್ ನಾಪತ್ತೆ ಆಗಿದ್ದಾನೆ. ಅರವಿಂದ್, ರೈಟ್ ಅಮರೇಶ್, ಥ್ಯಾಂಕ್ ಯು. ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಒಟ್ಟಾರೆ ಇವಾಗ ಪೊಲೀಸರೇನೋ FIR ಮಾಡಿದ್ದಾರೆ, ಬಟ್ ಆತ ನಾಪತ್ತೆ ಸದ್ಯಕ್ಕೆ ಶಿವರಾಜ್. ನೋಡಿ, ಇವರೆಲ್ಲ ಕಾಂಗ್ರೆಸ್ ಪಕ್ಷದ ಸದಸ್ಯರು.
ಹಾಗಾಗಿ ಇವ್ರ ಮೇಲೆ ಏನೂ ಕ್ರಮ ಆಗ್ತಿಲ್ಲ ಅಂತ ಹೇಳ್ತಿದ್ದಾರೆ.